ಸಿಂಹ ರಾಶಿಯವರಿಗೆ ಉದ್ಯೋಗದಲ್ಲಿ ಮಹತ್ವದ ಬದಲಾವಣೆ ಕಾಯ್ತಾ ಇದೆ. ಜೊತೆಗೆ ಆರೋಗ್ಯದಲ್ಲೂ ಕೂಡ ತುಂಬಾ ಬದಲಾವಣೆ ಸಾಧ್ಯತೆ ಆಗ್ತಾ ಇದೆ. ಇದ್ರ ಜೊತೆಗೆ ವಿವಾಹದಲ್ಲೂ ಕೂಡ ಅತಿ ಹೆಚ್ಚಿನ ಬದಲಾವಣೆನ ನೋಡ್ತಾ ಹೋಗ್ಬೋದು ಸಿಂಹ ರಾಶಿಯವರಿಗೆ. ಹಣಕಾಸಿನಲ್ಲೂ ಕೂಡ ಒಂದು ರೀತಿಯ ಬದಲಾವಣೆನೇ ಉಂಟು ಅಂತ ಹೇಳ್ಬೋದು ಸಿಂಹ ರಾಶಿಯವರಿಗೆ. ಬನ್ನಿ ನೋಡೋಣ ಸಿಂಹ ರಾಶಿಯವರಿಗೆ ಯಾವೆಲ್ಲ ಬದಲಾವಣೆ ಇದೆ ಅಂತ ನೋಡ್ತಾ ಹೋಗೋಣ. ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ, ಬುಧ ತನ್ನ ಪಥವನ್ನ ಬದಲಾಯಿಸ್ತಾ ಇದ್ದಾನೆ. ಆ ಬುಧ ಕಟಕ ರಾಶಿಗೆ ಬರ್ತಾ ಇದ್ದಾನೆ ಅಂತಂದ್ರೆ ಸಿಂಹ ರಾಶಿಗೆ ಏನಾದ್ರು ಬದಲಾವಣೆ ಕಾದಿರ್ಲೇಬೇಕು. ಯಾಕೆ ಅಂತಂದ್ರೆ 2ನೇ ಮನೆ ವಾಕ್ಸ್ಥಾನಾಧಿಪತಿಯಾದಂತಹ ಬುಧ, ಲಾಭಾಧಿಪತಿಯಾದಂತಹ ಬುಧ ಕಟಕ ರಾಶಿಗೆ ವ್ಯಯಾಧಿಪತಿಯಲ್ಲಿ ಕುಳಿತುಕೊಳ್ತಾ ಇದ್ದಾನೆ. 11ನೇವನಾಗಿ ಜೊತೆಗೆ 2ನೇ ಮನೆಯವನಾಗಿ ಬುಧ ನಿಮ್ಗೆ ವ್ಯಯಸ್ಥಾನದಲ್ಲಿ ಕುಳಿತುಕೊಂಡಿದ್ದಾನೆ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಹಣಕ್ಕೆ ಒಂದು ಸಮಸ್ಯೆ ಬರುತ್ತೆ, ಬಂದಂತಹ ಹಣ ಖರ್ಚಾಗಿ ಹೋಗುತ್ತೆ ಅಂತ ಅರ್ಥ. ನೋಡಿ, ಸಿಂಹ ರಾಶಿಯವರು ಆದಷ್ಟು ಅಷ್ಟಮ ಶನಿಯಲ್ಲಿದ್ದಾರೆ. ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ ಶುರು ಆಗಿದೆ. ಆದ್ರೂ ಕೂಡ ಕೆಲಸ ಕಾರ್ಯಗಳು ಆಗತ್ತೆ. ಯಾಕೆ ಅಂತಂದ್ರೆ ಗುರುವಿನ ದೃಷ್ಟಿ ಅಷ್ಟಮ ಶನಿಯ ಮೇಲೆ ಇರೋದ್ರಿಂದ. ನೋಡಿ, ಪ್ರತಿ ಪಾಪ ಕರ್ಮಗಳನ್ನ ಕಳೆಯುವಂತವನು ಗುರು ಆಗಿರೋದ್ರಿಂದ ಆ ಗುರು ಧರ್ಮಾಧಿಪತಿಯಾದಂತಹ ಗುರು ಕರ್ಮಾಧಿಪತಿಯಾದಂತಹ ಶನಿಯನ್ನ ನೋಡ್ತಾ ಇರೋದ್ರಿಂದ, ಜೊತೆಗೆ ಬುಧ ಕೂಡ ವ್ಯಯಾಧಿಪತಿಯಾಗಿ ಕುಳಿತುಕೊಳ್ತಾ ಇದ್ದಾನೆ. ಇಲ್ಲಿ 2 ತರದ ಬದಲಾವಣೆ ಸಿಂಹ ರಾಶಿಯವ್ರಿಗೆ ಏನು ಅಂತ ಅಂದ್ರೆ, ಒಂದು ಆರೋಗ್ಯದಲ್ಲಿ ಚೇತರಿಕೆಯನ್ನ ನೋಡ್ಬೋದು, ಇನ್ನೊಂದು ಹಣದ ಕಾಸಿನಲ್ಲಿ ಮುಗ್ಗಟ್ಟನ್ನ ನೋಡುವಂಥದ್ದು. ನೋಡಿ, ಕಮಿಟ್ಮೆಂಟ್ ಬಂದಿದೆ ಸಿಂಹ ರಾಶಿಯವರಿಗೆ. ಏನ್ ಮಾಡೋದು? ಸಾಲ ಯಾರೋ ಕೊಡ್ತೀನಿ ಅಂತಾನೆ ವಾಪಸ್ ಕೊಡ್ತಾ ಇಲ್ಲ, ಕೋರ್ಟು ಕಚೇರಿ ಕೇಸ್ಗಳನ್ನ ಹತ್ತಿದ್ದಾಯ್ತು. ಆದ್ರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಹಣವನ್ನ ನಾವೇ ತೆತ್ತಿ ಕೋರ್ಟು ಕಚೇರಿ ಕೇಸ್ಗಳನ್ನ ಅಲಿಬೇಕು ಅಂತಂದ್ರೆ ನೋವಲ್ವಾ? ನೋಡಿ, ಕೊಡೋವರೆಗೂ ಮನುಷ್ಯ ಹೆಂಗಿರ್ತಾನೆ, ಒಂದು ಹಣದ ವ್ಯವಹಾರ ನಡೀತಿದೆ ಅಂತ ಅಂದ್ರೆ ಕೊಡೋವರೆಗೂ ಅವ್ನು ನಮ್ಮ ಕೈ ಕಾಲು ಹಿಡಿತಾನೆ, ಕೊಟ್ಟ ಮೇಲೆ ನೀನೇನ್ ಮಾಡ್ತೀಯ ಮಾಡ್ಕೊ ಅಂತಾನೆ. ಈ ರೀತಿ ನಮ್ಮನೆ ಹಣವನ್ನೇ ಅವನಿಗೆ ಕೊಟ್ಟು ಕೋರ್ಟು ಕಚೇರಿ ಅಂತ ಹತ್ತಬೇಕು ಅಂದಾಗ ಎಷ್ಟು ಸಮಸ್ಯೆಗಳು, ಎಷ್ಟು ನೋವುಗಳು, ನಮಗೂ ಎಷ್ಟು ಬಾಧೆಗಳಾಗತ್ತೆ ಅನ್ನೋದನ್ನ ಸಿಂಹ ರಾಶಿಯವರಿಗೆ ಸಾಕಷ್ಟು ಅನುಭವ ಆಗೋಗಿದೆ. ಯಾಕೆಂದ್ರೆ ಸಿಂಹ ರಾಶಿಯವರು ಮೊದಲೇ ರವಿ ಅಧಿಪತಿ, ಕೋಪವನ್ನ ಉಳ್ಳವಂತ ವ್ಯಕ್ತಿ. ಆದಷ್ಟು ಬೇಗ ಕೋಪ ಸಿಂಹ ರಾಶಿಯವರಿಗೆ ಬರುತ್ತೆ. ಆದ್ರೆ ಆ ಕೋಪ ಕರೆಕ್ಟಾಗಿ ನ್ಯಾಯ ನೀತಿಯಾಗಿರುತ್ತೆ. ಯಾಕೆ ಅಂತ ಅಂದ್ರೆ ರವಿ ಬಂದು ನ್ಯಾಯವನ್ನ ಹೇಳೋವಂಥವ್ನು. ಕೋಪಕ್ಕೆ ಒಂದು ನ್ಯಾಯ ಇರ್ಲೇಬೇಕಲ್ವಾ? ಖಂಡಿತ ಸಿಂಹ ರಾಶಿಯವರು ಕೋಪ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ ಅದಕ್ಕೊಂದು ಅರ್ಥ ಇದ್ದೇ ಇರುತ್ತೆ ಅಂತ ಹೇಳಿ. ನೋಡಿ, ಸಿಂಹ ರಾಶಿಯವರಿಗೆ ಒಂದು ಪ್ರಮುಖವಾಗಿ ಏನ್ ಗಮನಿಸ್ಬೇಕು ಅಂತ ಅಂದ್ರೆ, ಬುಧ ಕೂದಲಿಗೂ ಅಧಿಪತಿ ಆಗೋದ್ರಿಂದ, ಅಂದ್ರೆ ನರಗಳಿಗೆ ಸಂಬಂಧಪಟ್ಟಂತಹ ಅಧಿಪತಿ ಗ್ರಹ ಆಗಿರೋದ್ರಿಂದ ಸ್ವಲ್ಪ ಏರ್ ಫಾಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ಬುಧ ಸಂಬಂಧಪಟ್ಟಂತೆ ಅವನು ತಲೆಯ ಒಳಗಡೆ ಒಟ್ಟನ್ನ ಜಾಸ್ತಿ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಡ್ಯಾಂಡ್ರಫ್ ಜಾಸ್ತಿ ಮಾಡ್ತಾ ಹೋಗ್ತಾನೆ ಈ ಒಂದು ಬುಧ. ಜೊತೆ ಧನಸನಾಧಿಪತಿಯಾದಂತಹ, ಮಾತಿನ ಅಧಿಪತಿಯಾದಂತಹ, ವಾಕ್ಸ್ಥಾನಾಧಿಪತಿಯಾದಂತಹ ಬುಧ ವ್ಯಯಾಧಿಪತಿಯಾಗಿ ಕುಳಿತಿದ್ದಾನೆ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ಯಾರೋ ನಿಮ್ಮ ಮಾತುಗಳು ನಡೀತಿಲ್ಲ, ಇದರಿಂದ ನಿಮ್ಗೆ ಕೋಪಗೊಂಡು ಮಾತಾಡುವಂತ ಚಾನ್ಸಸ್ ಬರೋದ್ರಿಂದ ಆದಷ್ಟು ಸಿಂಹ ರಾಶಿಯವರು ಮೌನವಾಗಿರಿ. ಸಿಂಹ ರಾಶಿಯವರು ನಡೆದಿದ್ದೇ ದಾರಿ, ಹೋಗಿದ್ದೇ ದಾರಿ, ಆನೆ ಬಂದಿದ್ದೇ ದಾರಿ ಅನ್ನೋ ತರ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಮುಂದೆ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಡೋದ್ರಿಂದ, ನೀವು ರಾಜ್ಯ ಮಾರ್ಗದಲ್ಲಿ ನಡೆಯೋದ್ರಿಂದ, ಅಂದ್ರೆ ನೀವು ಯಾವತ್ತಿದ್ರೂ ರಾಜನಲ್ಲಿ ಮಹಾರಾಜ ಅಂತಾನೆ ಹೇಳ್ಬೋದು ಸಿಂಹ ರಾಶಿಯವರಿಗೆ. ಆದ್ರೆ ನಿಮಗೆ ಅವಕಾಶಗಳು ಬರೋವರೆಗೂ ಸ್ವಲ್ಪ ಟೈಮ್ ಬೇಕಾಗತ್ತೆ. ಅಷ್ಟಮ ಶನಿ ಮುಗಿಬೇಕಾಗತ್ತೆ. ಈ ಅಷ್ಟಮ ಶನಿಯ ಬದಲಾವಣೆಯ ನಂತರ ಭಾಗ್ಯದ ಮನೆಗೆ ಶನಿ ಹೋದಾಗ ಖಂಡಿತ ನೀವು ಸಿಂಹ ರಾಶಿಯವರು ಸಕ್ಸಸ್ಗಳನ್ನ ನೋಡ್ತಾ ಹೋಗ್ತೀರಿ. ನೋಡಿ, ಕರ್ಮಕ್ಕೆ ಅಧಿಪತಿಯಾದಂತಹ ಶನಿ ಅಷ್ಟಮದಲ್ಲಿದ್ದಾರೆ. ಎಲ್ಲೋ ಒಂದು ಕಡೆ ಗುರು ದೃಷ್ಟಿ ಬಿದ್ದಿದೆ. ಗುರು ಯಾವಾಗ ಕಟಕ ರಾಶಿಗೆ ಬಂದಿರಲ್ಲ, ಆ ಗುರುವಿನ ಬದಲಾವಣೆಯಿಂದ ನೀವು ಅನ್ಕೊಂಡಂತಹ ಕೆಲಸಗಳು ನಿಧಾನ ಆದ್ರೂ ಕೂಡ ಯಶಸ್ಸನ್ನು ಕೊಡ್ತಾ ಇರೋನು ಗುರು ಆಗಿರೋದ್ರಿಂದ ಒಂದು ಸರಿ ರಾಘವೇಂದ್ರ ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ಗುರುವಾರ ದಿನ ಮಂತ್ರಾಲಯದಲ್ಲಿ ಇದ್ದು ಗುರುಗಳ ರಾಯರನ ಆಶೀರ್ವಾದವನ್ನ ಪಡಿತಾ ಬನ್ನಿ. ರಾಯರ ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಗುರು ಇರೋದು ಪಾದಗಳಲ್ಲಿ. ಆ ಪಾದಗಳ ಆಶೀರ್ವಾದದಿಂದ ಯಾವಾಗ ನಾವು ಉತ್ತರೋತ್ತರವಾಗಿ ಬೆಳೀತಾ ಹೋಗ್ತೀವಿ ಅಂತ ಹೇಳ್ತೀವಿ. ಹಾಗಾಗಿ ಖಂಡಿತ ಸಿಂಹ ರಾಶಿಯವರಿಗೆ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.